ನಮಸ್ಕಾರ. ಅನೇಕರಲ್ಲಿ ಈ ಡ್ರಮ್ ಸ್ಟಿಕ್ ಅಥವಾ ಅಥವಾ ಮೊರಿಂಗಾ ಲೀಫ್ ನಾವು ಸೇವನೆ ಮಾಡಿದರೆ ಬಾಡಿ ಹೀಟ್ ಆಗುತ್ತದೆ ಎಂದು ಒಂದು ಸಂಶಯ ಇದೆ. ಇಂದು ಆ ವಿಷಯದ ಬಗ್ಗೆ ನಾವು ತಿಳಿಯೋಣ. ಈ ಡ್ರಮ್ ಸ್ಟಿಕ್ ಲೀಫ್ ಆಗಿರಲಿ ಅಥವಾ ಡ್ರಮ್ ಸ್ಟಿಕ್ ಆಗಿರಲಿ ಸೇವನೆ ಮಾಡಿದರೆ ಬಾಡಿ ಹೀಟ್ ಆಗುವುದಿಲ್ಲ, ಏಕೆಂದರೆ ಇದು ಲಘು ಉಷ್ಣವಾಗಿದೆ. ಹಾಗಾಗಿ ನಾವು ಇದನ್ನು ವಾರಕ್ಕೆ 2 ರಿಂದ 3 ಸರಿ ಸೇವನೆ ಮಾಡುವುದು ಒಳ್ಳೆಯದಾಗಿದೆ. ಏಕೆಂದರೆ ಇದರಲ್ಲಿ ಫುಲ್ ಪ್ಯಾಕ್ಡ್ ವಿಟಮಿನ್ಸ್ ಇದೆ ಮತ್ತು ಮಿನರಲ್ಸ್ ಸಹ ಇದೆ ಮತ್ತು ಆ್ಯಂಟಿ ಆಕ್ಸಿಡೆಂಟ್ ಸಹ ಇದೆ ಮತ್ತು ಫೈಬರು ಇದೆ. ಹಾಗಾಗಿ ಇದನ್ನು ನಾವು ಸೇವನೆ ಮಾಡಿದರೆ ದೇಹಕ್ಕೆ, ಅಂದರೆ ಮಸಲ್ ಮತ್ತು ಬೋನಿಗೆ ಅತಿ ಒಳ್ಳೆಯದಾಗಿದೆ. ಇದನ್ನು ನಾವು ಡೈಲಿ ಸೇವನೆ ಮಾಡಿದರೆ ಕೆಲವೊಬ್ಬರಲ್ಲಿ ಮೌತ್ ಅಲ್ಸರ್ಸ್ ಕಾಣಬಹುದು ಅಥವಾ ಬಾಡಿ ಹೀಟ್ ಆದಂತಹ ಲಕ್ಷಣ ಸಹ ಕಾಣಬಹುದು. ಏನಾದರೂ ನಮಗೆ ಇದು ಅಂದರೆ ಡ್ರಮ್ ಸ್ಟಿಕ್ ಲೀಫ್ ಅಥವಾ ಡ್ರಮ್ ಸ್ಟಿಕ್ ಸೇವನೆ ಮಾಡಿ ಹೀಟ್ ಆದರೆ ನಾವು ಮಜ್ಜಿಗೆ ಕುಡಿಯಬಹುದು ಅಥವಾ ಮೊಸರನ್ನು ತಿನ್ನಬಹುದು. ಇಲ್ಲವಾದರೆ ಬಾಯಲ್ಲಿ ಹುಣ್ಣಾದರೆ ಅದಕ್ಕೆ ನಾವು ತುಪ್ಪ ಹಚ್ಚಿ ಕ್ಯೂರ್ ಮಾಡಿಕೊಳ್ಳಬಹುದು. ಇಂತಹ ಆರೋಗ್ಯಕರ ವಿಡಿಯೋಕ್ಕಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.